ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸರ್ಸು ಲಾಗ್ಸ್. ಇವತ್ತು ನಾವು ಬೇಳೆ ಇಲ್ದಿರ ಬೇಳೆ ಒಬ್ಬಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ನೋಡ್ತಾ ಇದ್ದರೆ ಇದಕ್ಕೆ ಬೇಳೆ ಹಾಕಿದ್ದೀವಿ ಅಂತ ಅನಿಸುತ್ತೆ, ಆದರೆ ಇದಕ್ಕೆ ನಾವು ಬೇಳೆನ ಬೇಯಿಸೋದು ಇಲ್ಲ, ರುಬ್ಬೋದು ಇಲ್ಲ, ಬೇಳೆಯಿಂದ ಈ ಹೋಳ್ಗೆನ ಮಾಡೋದು ಇಲ್ಲ. ಅದು ಹೇಗಪ್ಪ ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಾ? ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬಹುದು. ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಮೊದಲು ಕಣಕನ ರೆಡಿ ಮಾಡ್ಕೋಬೇಕಲ್ವಾ? ಕಣಕ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ಒಂದು ಚಿಕ್ಕ ಕಪ್ಪಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈ ಕಣಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಬರೀ ಮೈದಾ ಹಿಟ್ಟನ್ನಾದರೂ ಬಳಸ್ಕೋಬಹುದು. ಮೈದಾ ಹಿಟ್ಟಿನ ಜೊತೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನು ಸೇರಿಸಿ ಕಲಿಸ್ಕೋಬಹುದು. ಇವತ್ತು ನಾನು ಮೈದಾ ಹಿಟ್ಟು, ಚಿರೋಟಿ ರವೆ ಎರಡನ್ನ ಮಿಕ್ಸ್ ಮಾಡಿಕೊಂಡು ಕಣಕನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಕಣಕ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು, ಅರಿಶಿನ ಪುಡಿ ಎಲ್ಲ ಈ ಹಿಟ್ಟಲ್ಲಿ ಚೆನ್ನಾಗಿ ಮೊದಲಿಗೆ ಬೆರೆಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಚಿರೋಟಿ ರವೆ ಹಾಕಿರೋದ್ರಿಂದ ನೀರು ಜಾಸ್ತಿನೇ ಹಿಡಿಯುತ್ತೆ. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಣಕನ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಮೆತ್ತಗೆ ಇರಬೇಕು ಕಣಕ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು, ಆವಾಗೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನಾವು ಕಲಿಸ್ಕೋಬೇಕು. ನೋಡಿ, ಕಣಕ ಈ ಹದದಲ್ಲಿರಬೇಕು. ಹೀಗಿದ್ದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋಕೆ ಇಟ್ಬಿಡೋಣ. ಮೈದಾ, ಚಿರೋಟಿ ರವೆ ಚೆನ್ನಾಗಿ ನೆನೆಬೇಕು, ಆವಾಗ ಒಬ್ಬಟ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅಷ್ಟರೊಳಗಡೆ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ತಗೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಜೊತೆ 1 ಸ್ಪೂನಷ್ಟು ಗಸಗಸೆ, 2 ಏಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಮೊದಲಿಗೆ ಇದನ್ನು ಪೇಸ್ಟ್ ಬಂದುಬಿಡೋಣ ರುಬ್ಕೊಂಡು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಂದು ಕಡಾಯಿನ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಹಿಟ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಕ್ಕೆ ಹೋಗಬೇಡಿ, ಬೇಗ ಕಡಲೆ ಹಿಟ್ಟು ಸೀದೋಗುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಹುರಿತಾ ಇದ್ದರೆ ಘಮ ಅಂತೂ ಸಖತ್ತಾಗಿ ಬರ್ತಾ ಇರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿರ್ತಕ್ಕಂಥ ಪೇಸ್ಟ್ ಜೊತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಸಹ ತೊಳೆದು ಇದರಲ್ಲಿ ಸೇರಿಸ್ಕೊಬಿಡೋಣ. ಜಾಸ್ತಿ ನೀರು ಸೇರಿಸೋಕ್ಕೆ ಹೋಗಬಾರ್ದು. ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಇದಕ್ಕೆ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟಿಗೆ 3/4 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಸ್ವೀಟು ಜಾಸ್ತಿ ತಿನ್ನೋಕ್ಕೆ ಇಷ್ಟ ಇದ್ದರೆ 1 ಕಪ್ಪಷ್ಟು ಸೇರಿಸ್ಕೋಬಹುದು. ಬೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉರಿ ಮಂದ ಉರಿಯಲ್ಲಿ ಇರಲಿ, ಇವಾಗ ಬೇಗ ತಳ ಅಂಟತ್ತೆ. ಈ ರೀತಿ ಚೆನ್ನಾಗಿ ಕಲಿಸ್ಕೊತ ಗಟ್ಟಿಯಾಗತ್ತೆ. ಇದು ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಹೂರಣನೂ ಗಟ್ಟಿಯಾಗ್ತಾ ಬರುತ್ತೆ. ಇವಾಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ಇವಾಗ ತುಪ್ಪನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ನೋಡಿ, ಈ ರೀತಿ ಗಟ್ಟಿಯಾಗಬೇಕು. ಇವಾಗ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡೋಣ. ಈ ರೀತಿ ಕೈಯಿಂದ ಮುಟ್ಟೋಕ್ಕಾಗೋಷ್ಟು ತಣ್ಣಗಾದರೆ ಸಾಕು. ಇವಾಗ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು
ಉಂಡೆನ ರೆಡಿ ಮಾಡ್ಕೊಬಿಡೋಣ ಎಲ್ಲ. ನಿಜ ಹೇಳ್ತೀನಿ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾವು ತೊಗರಿಬೇಳೆ, ಕಡಲೆಬೇಳೆ ಯಾವುದಾದ್ರೂ ಬೇಳೆನ ಹಾಕಿ ಒಬ್ಬಟ್ಟಿಗೆ ರುಬ್ಕೊತೀರಲ್ವ, ಸೇಮ್ ಅದೇ ಥರ ಇರುತ್ತೆ. ಇವಾಗ ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಬ್ಬಟ್ಟನ್ನು ತಟ್ಕೊಳ್ಳೋಣ. ನಾನಿಲ್ಲಿ ಪ್ಲಾಸ್ಟಿಕ್ ಹಾಳೆನ ತಗೊಂಡಿದ್ದೀನಿ. ಬಾಳೆ ಎಲೆ ಇರೋರು ಬಾಳೆ ಎಲೆ ತಗೋಬಹುದು, ಇಲ್ಲ ಅಂದರೆ ಕುಕ್ಕಿಂಗ್ ಆಯಿಲ್ದು ಕವರ್ ಬಂದಿರುತ್ತಲ್ವ, ಅದರಿಂದ ಸಹ ನಾವು ಒಬ್ಬಟ್ಟನ್ನು ತಟ್ಕೋಬಹುದು. ಈ ರೀತಿ ಈ ಹಾಳೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕಣಕನ ತಗೊಳ್ಳೋಣ. ಸೇಮ್ ನಾವು ಒಬ್ಬಟ್ಟಿಗೆ ಯಾವ ರೀತಿ ತಟ್ಕೊತೀರೋ ಅದೇ ರೀತಿ. ಇವಾಗ ಹೂರ್ಣನ ಇದರಲ್ಲಿ ಇಟ್ಟು ಈ ರೀತಿ ಕಣಕದಿಂದ ಇದನ್ನೆಲ್ಲ ಕವರ್ ಮಾಡೋಣ. ಹೆಚ್ಚಾಗಿ ಮೈದಾ ಹಿಟ್ಟೇನಾದರೂ ಇದ್ದರೆ ಮೇಲೆಯಿಂದ ಈ ರೀತಿ ತೆಗೆದುಬಿಡಿ. ಇವಾಗ ನಾವು ನೀಟಾಗಿ ಇದನ್ನು ತಟ್ಕೊಳ್ಳೋಣ ಒಬ್ಬಟ್ಟು ಥರ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಒಬ್ಬಟ್ಟನ್ನು ರೆಡಿ ಮಾಡ್ಕೋಬಹುದು. ದೊಡ್ಡದಾಗಿ ಬೇಕು ಅಂದರೆ ಸ್ವಲ್ಪ ಹೂರ್ಣ ಅಥವಾ ಕಣಕನ ಜಾಸ್ತಿ ತಗೊಂಡು ಲಟ್ಟಿಸ್ಕೋಬಹುದು. ನಾನು ಮೀಡಿಯಮ್ ಸೈಜಲ್ಲಿ ಎಲ್ಲ ಹೋಳ್ಗೆನ ಲಟ್ಟಿಸ್ಕೊತಾ ಇದ್ದೀನಿ. ನೀಟಾಗಿ ಬಂದುಬಿಡುತ್ತೆ, ಭಯ ಪಡೋ ಅವಶ್ಯಕತೆಯೇ ಇಲ್ಲ. ಇದು ಕೈಗಂಟೋದಾಗಲಿ ಅಥವಾ ಕಿತ್ತೋಗೋದಾಗಲಿ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಹೆಂಚನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ ಚೆನ್ನಾಗಿ ಹೆಂಚಿಗೆ. ನಂತರ ನಾವು ತಟ್ಟಿಟ್ಕೊಂಡಿರ್ತಕ್ಕಂಥ ಹೋಳಿಗೆನ ಒಂದೊಂದಾಗಿ ಹೆಂಚ ಮೇಲೆ ಸೇರಿಸ್ಕೊಂಡು ಕೆಂಬಣ್ಣ ಬರೋವರೆಗೂ ಇದನ್ನು ಸುಟ್ಕೊಳ್ಳೋಣ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆ ಕೆಂಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು. ಬೇಯುವಾಗ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಒಬ್ಬಟ್ಟನ್ನು ಬೇಯಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಜೊತೆಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವಾ, ಬೇಳೆ ಒಬ್ಬಟ್ಟಿಗಿಂತ ಇದು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ಹೇಳಬಹುದು. ಟೇಸ್ಟು ಸಹ ಸೇಮ್ ಅದೇ ರೀತಿ ಬರುತ್ತೆ. ಎರಡು ಕಡೆ ಕೆಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದ್ರೆ ಆಯಿತು. ನಮಗೆ ಎಷ್ಟು ಒಬ್ಬಟ್ಟು ಬೇಕೋ ಅಷ್ಟು ಒಬ್ಬಟ್ಟನ್ನು ಒಂದಾದ ನಂತರ ಒಂದು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ವಿಕ್ಕಾಗಿ ಈಸಿಯಾಗಿ ಆಗಿಬಿಡುತ್ತೆ. ಹಬ್ಬಗಳ ಟೈಮಲ್ಲಿ ಹೆಣ್ಮಕ್ಳಿಗೆ ಟೈಮ್ ಇರೋದಿಲ್ಲ, ಕೆಲಸಕ್ಕೆ ಹೋಗಬೇಕು ಅಂಥ ಹೆಣ್ಮಕ್ಳು ಈ ಮೆಥಡಲ್ಲಿ ನೀವು ಹೋಳಿಗೆನ ರೆಡಿ ಮಾಡ್ಕೊಳ್ಳಿ. ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆಯಲ್ವಾ, ನನಗೆ ಬೇಳೆ ಎಲ್ಲ ಬೇಯಿಸಿ ಒಬ್ಬಟ್ಟು ಮಾಡೋಷ್ಟು ಟೈಮ್ ಇಲ್ಲ ಅನ್ನೋರು ಸಹ ಇದನ್ನು ಫಾಲೋ ಮಾಡಬಹುದು. ನನಗೆ ಒಬ್ಬಟ್ಟು ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಸಹ ಈ ರೀತಿಯ ಒಬ್ಬಟ್ಟನ್ನು ರೆಡಿ ಮಾಡ್ಕೋಬಹುದು. ಈ ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿಂತಾಯಿದ್ರೆ ನಿಜ ಹೇಳ್ತೀನಿ ಸಖತ್ ಟೇಸ್ಟಿಯಾಗಿರುತ್ತೆ. ಈ ರೀತಿ ಹೋಳಿಗೆ ಮಾಡಿದ್ದೀರಾ ಅಂದರೆ ಯಾರಿಗೂ ಗೊತ್ತೇ ಆಗಲ್ಲ ಇದರಲ್ಲಿ ನಾವು ಬೇಳೆ ಹೂರಣನ ಇಟ್ಟಿಲ್ಲ ಅಂತ. ಅಷ್ಟೊಂದು ಚೆನ್ನಾಗಿರುತ್ತೆ. ಇದು ಬೇಳೆ ಒಬ್ಬಟ್ಟು ಥರನೇ ಇರುತ್ತೆ, ಆದರೆ ಇದಕ್ಕೆ ಬೇಳೆನ ಸೇರಿಸಿರೋದಿಲ್ಲ. ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬಹುದು, ಸುಲಭವಾಗಿ ರೆಡಿ ಮಾಡ್ಕೋಬಹುದು. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ಈ ಯುಗಾದಿ ಹಬ್ಬಕ್ಕೆ ನೀವು ಸಹ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ಹೊಸ ಹೊಸ ವೀಡಿಯೋಗಳೊಟ್ಟಿಗೆ ಮತ್ತೆ ಸಿಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಿಮ್ಮೊಟ್ಟಿಗೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.